ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ನಿಮ್ಮರ ಪ್ರೀತಿಯ ಕಾರ್ತಿಕ್ ಮಹೇಶ್ ಅವರು. ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸಖತ್ತಾಗಿದೆ ಆಸ್ ಆಲ್ವೇಸ್. ಗೊತ್ತಾಗ್ತಿದೆ ಎಲ್ಲ ಇಂಟರ್ವ್ಯೂಗೆ ಅಂತ ಕರೆಸ್ಬಿಟ್ಟು ನೀವು ನೋಡಿದ್ರೆ ಅಲ್ಲಿ ವರ್ಕೌಟ್ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮಾತುಗಳ ಕೇಳಿಸ್ಕೊಳ್ಳೋದಕ್ಕೆ ಯಾವಾಗ ಕೊಡ್ತೀರಾ ಟೈಮು ಅಂತ? ಈಗ ಮಾತಾಡೋಣ. ಹೇಳಿ, ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಸಿನಿಮಾಗಳು ನಡೀತಿದೆ. ಒಂದು ನನ್ನ ಆಸೆ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸಿನಿಮಾಗಳು ರಿಲೀಸ್ ಆಗ್ಬೇಕಷ್ಟೇ. ನನ್ನ ಫ್ಯಾನ್ಸ್ಗೆ ಒಂದು ಟ್ರೀಟ್ ಅಥವಾ ನನಗೋಸ್ಕರ ನನ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಆಸೆ ಪಡ್ತಿರೋರಿಗೆ ಸಿನಿಮಾ ರಿಲೀಸ್ ಆಗಬೇಕು. ಅದ್ರ ಮೇಲೆ ಕೆಲಸ ನಡೀತಾ ಇದೆ. ಎಲ್ಲೋ ಒಂದು ಕೂಡ ಸ್ವಲ್ಪ ಗ್ಯಾಪ್ ಆಯ್ತಾ ಅಂತ? ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು, ಗೊತ್ತಿದೆ ನನಗದು. ಆದ್ರೆ ಏನ್ ಮಾಡೋದು, ಸಿನಿಮಾ ಅನ್ನೋದು ಅಂದ್ರೆ ನಾವ್ ಅನ್ಕೊಂಡಂಗೆ ಅಷ್ಟು ಈಸಿ ಅಲ್ವಾ. ಸೊ ನಾವ್ ಅನ್ಕೊಂಡಂಗೆ ಆಗ್ಬೇಕು ಅಂತಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಸಣ್ಣ ವಿಷಯ. ಅಂಡ್ ಫಾರ್ ಅ ಪರ್ಸನ್ ಲೈಕ್ ಮೀ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರೋ ಸಿನಿಮಾ ಇಂಡಸ್ಟ್ರಿಗೆ, ಪ್ರೊಡ್ಯೂಸರ್ನ ಹಿಡಿದು ಇವನ್ ಆಫ್ಟರ್ ಬಿಗ್ ಬಾಸ್ ನಾನು ಹೇಳ್ತಿರೋದು, ಸುಮಾರು ಕತೆಗಳು ಬಂದು ನನ್ಗೆ ಇಷ್ಟ ಆಗಿರೋ ತರ ಯಾವುದು ಬಂದಿಲ್ಲ. ಒಂದು ಚೆನ್ನಾಗಿದ್ ಬಂತು, ರಾಮರಸ. ಅದ್ರ ಕೆಲಸ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತದೆ. ಅದಾನ್ ರಾಮರಸ ಏನು ಅಂತಂದ್ರೆ ರಿಚ್ ನಡೀತಾ ಇದೆ. ಇನ್ನೊಂದು ಸಿನಿಮಾದಲ್ಲಿ ಆಂಟಿಗನಿಸ್ಟ್ ಆಗಿ ಮಾಡಿದೀನಿ. ಅದು ಆಲ್ರೆಡಿ ನ್ಯೂಸ್ ಅಲ್ಲಿ ಹಾಕಿದ್ದಾರೆ. ಆಲ್ಫಾ ಅಂತ ಸಿನಿಮಾದಲ್ಲಿ ವಿಜಯ್ ಸರ್ ಹೊಯ್ಸಳ ಸಿನಿಮಾ ಡೈರೆಕ್ಟ್ ಮಾಡಿ. ಮತ್ತೆ ಇನ್ನೊಂದು ಸಿನಿಮಾ ಅದು ಫೈನಲ್ ಆಗಿದೆ. ಅದು ಆಲ್ಮೋಸ್ಟ್ ಎಲ್ಲ ಗ್ರೀಸ್ ಅಲ್ಲೇ ಶೂಟ್ ಆಗೋದು, ಗ್ರೀಸ್ ಲಂಡನ್ ನಲ್ಲಿ. ಅದ್ರದ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ನೀವು ಪ್ರೊಡ್ಯೂಸರ್ ಹಿಡಿದು ಅವ್ರ ಕೈಲಿ ಇನ್ವೆಸ್ಟ್ ಮಾಡಿಸಿ, ಕತೆ ಹೇಳಿಸಿ, ಒಳ್ಳೆ ಡೈರೆಕ್ಟರ್ನ ಹಿಡಿದು ನಮ್ಮ ರಿಚ್ ಸಿನಿಮಾ ಮಾಡ್ಸೋದಕ್ಕೇನೆ ಸುನಿ ಸರ್ಗೆನೆ ಆಕ್ಚುಲಿ ನಾನು ಸುಮಾರು 3 ವರ್ಷದ ಹಿಂದೆನೆ ನಾನು ಅಪ್ರೋಚ್ ಮಾಡ್ತಾ ಇದ್ದೆ. ಒಂದು ಸಿನಿಮಾ ಮುಂಚೆನೆ ಮಾಡ್ಬೇಕಾಗಿತ್ತು. ಸೊ ಇವಾಗ ಕಾಲ ಕೂಡ ಬಂದಿದೆ, ರಿಚ್ ನಡೀತಾ ಇದೆ. ಅದ್ರ ಕೆಲಸಗಳು ಪ್ರೋಸೆಸ್ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಯಶ್ ಸರ್ ಒಂದ್ ಮಾತು ಹೇಳ್ತಾರೆ, ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಥಿಯೇಟರ್ಸ್ಗೆ ನಿಮ್ಮ ಅಭಿಮಾನಿಗಳನ್ನ ಕರೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ರ. ಅಫ್ಕೋರ್ಸ್ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಗಳಂತೂ ಬ್ಯುಸಿ ಆಗಿದ್ರ. ಸೊ ನಿಮ್ಮ ರಾಮರಸ ಯಾವಾಗ ಬೆಳ್ಳಿ ಪರದೆ ಬರಬಹುದು ಅಂತ? ಆಕ್ಚುಲಿ ನೆನ್ನೆ ನನಗೆ ಗುರು ಸರ್ ಸಿಕ್ಕಿದ್ರು. ಕೇಳಿದೆ ನಾನು, ಅಂದ್ರೆ ನನಗೂ ಆಸೆ ಇದೆ. ಅದರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿ ಗಿರಿ ಸರ್, BM ಗಿರಿರಾಜ ಸರ್ ನಿರ್ದೇಶಕರು ಫೋನ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ, ಒಬ್ಬ ಮಾಸ್ ಹೀರೋ ತರ ನೀವು ಕಾಣಿಸ್ತೀರಾ ಅಂತ ಅವರೇ ಫೋನ್ ಮಾಡಿ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸೊ ಅದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಜಾಸ್ತಿ CG ವರ್ಕ್ ಇರೋದ್ರಿಂದ ಟೈಮ್ ತಗೊಳುತ್ತೆ. ಡೊಳ್ಳು ಸಿನಿಮಾ ಆಯ್ತು, ಅದಾದ ನಂತರ ಬಿಗ್ ಬಾಸ್ ಆಯ್ತು. ಸೊ ಡೊಳ್ಳು ಸಿನಿಮಾದಾಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಕೂಡ ಒಂದಷ್ಟು ಸಂತಸದ ವಿಚಾರ. ಅದಾದ ನಂತರ ಎಷ್ಟು ಜವಾಬ್ದಾರಿ ಕಾರ್ತಿಕ್ ಮಹೇಶ್ ಅವರ ಹೆಗಲ ಮೇಲಿದೆ ಅಂತ? ಅಲ್ಲ, ಜವಾಬ್ದಾರಿ ಇದೆ, ಹೌದು. ಹಂಗಂತ ಅದನ್ನ ತುಂಬಾ ಭಾರ ಅಂತ ನಾವು ಅನ್ಕೋಬಾರ್ದು ಅಷ್ಟೇ. ನನ್ಗೆ ಅಫ್ಕೋರ್ಸ್ ಡೊಳ್ಳು ಆಯ್ತು, ನ್ಯಾಷನಲ್ ಅವಾರ್ಡ್ ಬಂತು. ಅದಾದ್ಮೇಲೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರ? ಇಲ್ಲ. ಅವ್ರಾಗವ್ರೇ ಮಾಡಿದ್ರ? ಇಲ್ಲ. ನಮ್ಗೇನು, ನಾವೇ ವರ್ಕ್ ಮಾಡ್ಬೇಕು, ನಾವೇ ಡೈರೆಕ್ಟರ್ಸ್ನ ಹಿಡಿಬೇಕು, ನಾವೇ ಪ್ರೊಡ್ಯೂಸರ್ಸ್ನ ಹಿಡಿಬೇಕು. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ನಾವು ಮಾಡ್ಬೇಕು ವಿತ್ ಆರ್ ವರ್ಕ್ ಅಷ್ಟೇ, ಬೇರೆ. ಅಂದ್ರೆ ಒಂದು ಥಿಯೇಟರ್ಗೆ ಜನರನ್ನ ಕರ್ಸೋ ಕೆಪಾಸಿಟಿ ಇರುತ್ತೆ. ಇನ್ನೊಂದು, ನಾವು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತೀವಿ ಅನ್ನೋ ಪೊಟೆನ್ಷಿಯಲ್ ಇದೆ ಅಂತ ಪ್ರೊಡ್ಯೂಸರ್ಗೆ ಅನ್ನಿಸ್ಬೇಕು. ಇವನ್ ಮೇಲೆ ನಂಬಿ ದುಡ್ಡು ಹಾಕಿದ್ರೆ ನಾನ್ ಸೇಫ್ ಅನ್ನೋ ತರ ಅವ್ರಿಗೆ ಅನ್ನಿಸ್ಬೇಕು. ಸೊ ಅದೆಲ್ಲ ಬರ್ಬೇಕಂತಂದ್ರೆ ಬಹಳ ಕಷ್ಟ ಇದೆ ಇವತ್ತಿನ ಮಟ್ಟಿಗೆ. ಸೊ ಒಂದು ನಂಬಿಕೆ ಏನಂದ್ರೆ, ಒಂದು ಹೊಸ ಸಿನಿಮಾಗಳು ಇವಾಗ ಇತ್ತೀಚೆಗಷ್ಟು ವರ್ಕ್ ಆಗ್ತಾ ಇದೆ. ಅದೇ ನಂಬಿಕೆ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಐ ಹೋಪ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು ಆಲ್ಮೋಸ್ಟ್ ನನ್ನ ಇಯರ್ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 4 ಸಿನಿಮಾ ರಿಲೀಸ್ ಆಗ್ತದೆ. 2026 ಅಲ್ಲಿ ಕಾರ್ತಿಕ್ ಮಹೇಶ್ ಅವರು 6 ಹೊಡಿತಾರ ಅಂತ? ಅಲ್ಲ, 6th ಅಲ್ಲ, ನಾನು ಸೆಂಚುರಿ ಹೊಡಿಬೇಕು ಅಂತ ನನ್ಗೆ ಆಸೆ. ಹೇಳ್ತಾ ಇದ್ದೀರಾ?
ಅಂದ್ರೆ 6 ಅಂತಂದ್ರೆ 6 ಸಿನಿಮಾಗಳು ರಿಲೀಸ್ ಆಗುತ್ತಾ ಒಂದೇ ವರ್ಷದಲ್ಲಿ? ಆರು ಸಿನಿಮಾ ಅಲ್ಲ, 4 ಆಗ್ಬೋದು. 4 4 4 ಹೊಡಿತೀರಾ? ರಾಮರಸ ಒಂದು, ರಿಚ್ ಒಂದು, ಆಲ್ಫಾ ಒಂದು. ಹ. ಆಲ್ಫಾ ಆಂಟಗನಿಸ್ಟ್. ಅಷ್ಟ್ರಲ್ಲಿ ಇನ್ನೊಂದ್ 2 ಬರ್ಬೋದು. ಅಲ್ಲ ಬರ್ಬೋದು, ನಾನು ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿಂದ ರಿಲೀಸ್ ವರ್ಗು ಹೋಗ್ಬೇಕಂದ್ರೆ ಸಿನಿಮಾ ಇಟ್ಸ್ ಲಾಂಗ್. ಡೊಳ್ಳು ಮಾಡಿದಾಗ ಹೆಂಗಿತ್ತಂದ್ರೆ ಅದಕ್ಕೆ ಪ್ರಿಪರೇಷನ್ ನಂದೇನಿತ್ತು ಅಂತಂದ್ರೆ ನಾನು ಡೊಳ್ಳು ಕಲಿಬೇಕು, ಶೂಟಿಂಗ್ ಹೋದ, ಆಕ್ಟ್ ಮಾಡಿದೆ, ಮುಗಿಸ್ದೆ. ಬಟ್ ಇವಾಗ ಹಂಗಲ್ಲ. ಸ್ಕ್ರಿಪ್ಟ್ ಕೂತ್ಕೋತಾ ಇದೀನಿ, ಪ್ರೀ ಪ್ರೊಡಕ್ಷನ್ ಏನೇನಾಗುತ್ತೆ, ಎಲ್ಲೆಲ್ಲಿ ಖರ್ಚಾಗುತ್ತೆ, ಎಲ್ಲೆಲ್ಲಿ ಕಟ್ ಮಾಡಬೇಕು, ಎಲ್ಲ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ. ಐ ನೋ ದ ಎಫರ್ಟ್. ಒಂದು ಸಿನಿಮಾ ರಿಲೀಸಿಗೆ ಬರಬೇಕು ಅಂತಂದ್ರೆ ಅದರ ಎಫರ್ಟ್ ಏನು ಅಂತ ನಮ್ಗೆ ಚೆನ್ನಾಗುತ್ತೆ. ಸೊ ಹಂಗಾಗಿ ತುಂಬಾ ಕಷ್ಟ ಇದೆ ರಿಲೀಸ್ ಬರೋರು. ಓಕೆ, ಬ್ಯಾಕ್ ಗ್ರೌಂಡ್ ಇದ್ದು ಸರ್ವೈವ್ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಿರುವಂತಹ ಕಾಂಪಿಟೇಷನ್ ಯುಗದಲ್ಲಿ ನಾವಿದ್ದೀವಿ. ಸೊ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಬಿಗ್ ಬಾಸ್ ಮೂಲಕ ಖ್ಯಾತಿಯನ್ನ ಗಳಿಸಿ ಅದಾದ ನಂತರ ಒಂದಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ನಿಮ್ಮ ಎಫರ್ಟ್ ಅನ್ನೋದು ಎಷ್ಟು ಇದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಒಂದು ಕ್ಷಣ ಒಂದು ಹಿಂದೆ ನಡೆದಿರುವಂತಹ ಒಂದು ಜೀವನ ಶೈಲಿಯನ್ನ ರೀಕಾಲ್ ಮಾಡೋದಾದ್ರೆ? ಆಕ್ಚುಲಿ ತುಂಬಾನೇ ಬದಲಾಗಿದೆ. ಬಿಗ್ ಬಾಸ್ ಮುಂಚೆ ಹೋಲಿಸ್ಕೊಂಡ್ರೆ ಇವತ್ತಿಗೆ, ಅಂದ್ರೆ ನಾನು ಏನು ಆಸೆ ಪಟ್ಟಿದ್ದೆ, ಒಂದು ಸಿನಿಮಾ ಮೂಲಕ ಒಂದಷ್ಟು ರೆಕಗ್ನಿಷನ್ ಗಳಿಸ್ಬೇಕು ಅಂತ. ಆ ಒಂದು ಬಿಗ್ ಬಾಸ್ ಒಂದು ಸೀಸನ್ ಇಂದನೇ ಒಂದು 3-4 ಸಿನಿಮಾ ಮಾಡಿ ರಿಲೀಸ್ ಆಗಿ ಒಂದು ಸೂಪರ್ ಹಿಟ್ ಆಗಿ ಏನು ಪಬ್ಲಿಸಿಟಿ ಅಥವಾ ಏನ್ ಫೇಮ್ ಸಿಗುತ್ತೋ ಅದೊಂದು ಸೀಸನ್ ಮೂಲಕ ನನಗೆ ಸಿಗುತ್ತೆ. ಸೊ ಅದಕ್ಕೆ ಐ ಆಮ್ ಆಲ್ವೇಸ್ ಹ್ಯಾಪಿ ಫಾರ್ ದಟ್. ಐ ಆಮ್ ಆನರ್ಡ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಜೊತೆಗೆ ಅದೇ ನಾನು ಹೇಳ್ದಂಗೆ ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಆದರೆ ಅದನ್ನ ಹೆಂಗೆ ಓವರ್ಕಮ್ ಮಾಡ್ತೀವಿ ಅನ್ನೋ. ಸೊ ಐ ಆಮ್ ಇನ್ ದ ಪ್ರಾಸೆಸ್, ಅದನ್ನ ಓವರ್ಕಮ್ ಮಾಡೋ ಪ್ರಾಸೆಸ್ ಅಲ್ಲಿ ಇದ್ದೀನಿ. ಆ್ಯಂಡ್ ಚೆನ್ನಾಗಿದೆ ಜೀವನ ಬಿಗ್ ಬಾಸ್ ಆದಮೇಲೆ. ವೆರಿ ಹ್ಯಾಪಿ. ಆ್ಯಂಡ್ ಸಿನಿಮಾಗಳು ಆಗ್ತಿರೋ ವಿಷಯದಲ್ಲೂ ತುಂಬ ಖುಷಿ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.